ಸ್ನೇಹಿತರೆ ನಮಸ್ಕಾರ. ನಾವು 3 days ಕ್ಯಾಂಪ್ ಫೆಬ್ರವರಿ 28 ಮಾರ್ಚ್ 1st and 2nd 2025 ಮಾಡ್ತಾ ಇದ್ದೇವೆ. ದಿಸ್ ಇಸ್ ದಿ 7th ಕ್ಯಾಂಪ್. 6th ಕ್ಯಾಂಪ್ ಅಟೆಂಡ್ ಮಾಡಿದ ಮಾಲತಿ ಮತ್ತೆ ಕಟ್ಟೇರಿ ಸ್ವಾಮಿ ಈಗ ಮಾತಾಡ್ತಾರೆ. ಎಸ್, ಓಟು ಮಾಲತಿ ಮೇಡಮ್. ನಮಸ್ತೆ ಸರ್. ನಾನು 3 days ಕ್ಯಾಂಪ್ ಅಟೆಂಡ್ ಮಾಡಿದೆ. ಮೊದಲು ಆನ್ಲೈನ್ ಅಲ್ಲಿ ಇದು ಮಾಹಿತಿ ತಿಳ್ಕೊಂಡು 3 days ಕ್ಯಾಂಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ. ಕ್ಯಾಂಪ್ಗೆ ಹೋದಾಗ ಒಂದು ಸ್ಥಳ ಏನ್ಶಿಯಂಟ್ ಸ್ಕೂಲ್ ಆಫ್ ಏನ್ಶಿಯಂಟ್ ಅಂತಿತ್ತು. ನಾನು ಸ್ಕೂಲ್ ಹತ್ರ ಆಯೋಜನೆ ಮಾಡಿದಾರಲ್ವಾ, ಸ್ಕೂಲಲ್ಲಿ ಅಂದ್ರೆ ಅಷ್ಟು ಅಟ್ರಾಕ್ಟಿವ್ ಆಗಿ ವಾತಾವರಣ ಇರುತ್ತಾ ಇಲ್ವಾ, ಹಳ್ಳಿ ಕಡೆ ಶಾಲೆಗಳೆಲ್ಲ ನೋಡಿದ್ದೆ ಅಲ್ವಾ, ಆದ್ರಿಂದ ಆತರ ಅನ್ಕೊಂಡೆ. ಅಂದ್ರೆ ಅದು ತುಂಬಾ ಜ್ಞಾನವನ್ನ ಗಳಿಸ್ಕೊಳ್ಳಕ್ಕೆ ತುಂಬಾ ಪ್ರಶಾಂತವಾಗಿರುವಂತ ವಾತಾವರಣ, ಜ್ಞಾನ ಹೆಚ್ಚು ನಮ್ಗೆ ಪಡ್ಕೊಳಕ್ಕೆ ಬೇಕಾಗಿರುವಂತ ಎಲ್ಲ ಒಂದು ಸೂಕ್ತವಾಗಿರುವಂತ ಜಾಗ ಆ ಜಾಗ. ಮತ್ತೆ ನಾವು ಕ್ಯಾಂಪ್ ಅನ್ನ ಅಟೆಂಡ್ ಮಾಡಿದಾಗ ತುಂಬಾ ನಮ್ಗೆ ಇಷ್ಟ ಆಯ್ತು. ಯಾಕೆಂದ್ರೆ ಸಾರ್ ಅವ್ರು ಮಾಡ್ತಾ ಇದ್ದಿದ್ದ ಪ್ರತಿಯೊಂದು ಅವಧಿಯ ಒಂದು ನಿರ್ವಹಣೆ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬ ಒಂದು ಶಿಬಿರಾರ್ಥಿಯನ್ನ ಅಲ್ಲಿ ಭಾಗವಹಿಸಕ್ಕೆ ಅವಕಾಶ ಕೊಡ್ತಾ ಇದ್ರು. ಪ್ರತಿಯೊಬ್ಬರುನು ತಾವು ಯಾವ ರೀತಿ ಮಾತುಗಾರಿಕೆಯನ್ನ ಕಲ್ತ್ಕೊಬೇಕು, ಅಥವಾ ಯಾವುದೇ ಸನ್ನಿವೇಶ ಯಾವುದೇ ಕಾರ್ಯಕ್ರಮ ಕೊಟ್ರು ಅವ್ರು ಯಾವ ರೀತಿ ತುಂಬಾ ಪರಿಣಾಮಕಾರಿಯಾಗಿ ಮಾತನಾಡಬಹುದು, ತುಂಬಾ ಚೆನ್ನಾಗಿ ಅವರು ನಿರೂಪಣೆಯನ್ನ ಯಾವ ರೀತಿ ಮಾಡ್ಬೋದು ಅನ್ನುವಂತ ವಿಚಾರ ಹಲವಾರು ಸಂದರ್ಭಗಳನ್ನ ಕೊಟ್ಟು ಪ್ರತಿಯೊಬ್ಬರ ಕೈಯಲ್ಲೂ ಮಾತಾಡಿಸ್ತಾ ಇದ್ರು. ಜೊತೆಗೆ ಈ ಒಂದು ಕ್ಯಾಂಪ್ ಅಲ್ಲಿ ಕಲಿಕೆ ಅನ್ನುವಂಥದ್ದು ಮಾರ್ನಿಂಗ್ 6 ಗಂಟೆಯಿಂದನೇ ಪ್ರಾರಂಭ ಆಗ್ತಾ ಇತ್ತು, ಮತ್ತೆ ನೈಟ್ 11ವರೆಗೂ ನಡೀತಾ ಇತ್ತು. ಮಧ್ಯದಲ್ಲಿ ಒಂದು ಟೀ ಬ್ರೇಕು, ಮತ್ತೆ ಊಟದ ಬ್ರೇಕು, ಉಪಹಾರದ ಬ್ರೇಕು, ಮತ್ತೆ ರಾತ್ರಿ ಊಟದ ಬ್ರೇಕ್ ತಗೊಂತಿದ್ವಿ. ಮತ್ತೆ ಹಂಗೆ ಎಲ್ಲಾನು ಅಸೆಂಬಲ್ ಆಗ್ತಾ ಇದ್ವಿ, ಕಲಿಕಾ ಕಾರ್ಯದಲ್ಲಿ ತೊಡಗ್ತಾ ಇದ್ವಿ. ಎಲ್ಲರೂ ಒಂದು ಮೊದಲನೇ ದಿನದಲ್ಲಿರೋದಕ್ಕಿಂತ ಹೆಚ್ಚಿಗೆ ಒಂದು ಅಪ್ಡೇಟ್ ಆದ್ರು. ಕೊನೆಯ ದಿನದಲ್ಲಿ ಎಲ್ಲರೂ ವ್ಯಕ್ತಪಡಿಸಿದ್ದು ಎಷ್ಟು ಬದಲಾವಣೆ ಆಗಿತ್ತು ಅಂತ ಅಲ್ಲಿ ಅವರ ಮಾತುಗಾರಿಕೆಯಲ್ಲಿ ಗೊತ್ತಾಗ್ತಾ ಇತ್ತು. ತುಂಬಾ ಅಚ್ಚುಕಟ್ಟಾಗಿ ಮಾತನಾಡುವಂತ ಕಲೆ ಸಿದ್ಧಿಸ್ತು ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಓಕೆ, ಮಾಲತಿ ಮೇಡಮು ಟೀಚರು, ಕಟ್ಟೇರಿ ಸ್ವಾಮಿ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಇದ್ದಾರೆ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ. ಏನ್ ಹೇಳ್ತಾರೆ ಕೇಳೋಣ. ಎಸ್, ಕಟ್ಟೇರಿ ಸ್ವಾಮಿ. ನಮಸ್ಕಾರ ಎಲ್ಲರಿಗೂ. ನಾನು ಕಳೆದ ಬಾರಿ 2 ಸಲ ಈಗಾಗಲೇ 3 days ಕ್ಯಾಂಪ್ ಅಟೆಂಡ್ ಮಾಡಿದ್ದೆ. ಆ ಒಂದು 3 days ಕ್ಯಾಂಪ್ ಅಲ್ಲಿ ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ನಾವೊಂದು ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಹೊಂದಬೇಕಾದ್ರೆ ಈ ಆಫ್ಲೈನ್ ಕೋರ್ಸ್ಗಳು ಏನು ಜಯಪ್ರಕಾಶ್ ನಾಗ್ತಿಳ್ ಸರ್ ಅವರೇನು ಇದೇ ತಿಂಗಳು 28 ಮತ್ತೆ ಮಾರ್ಚ್ 1, 2 3 ದಿನ ಏನು ಇದು ಮಾಡಿದಾರಲ್ಲ, ನಾನು ಕಳೆದ ಬಾರಿ 3 days ಕ್ಯಾಂಪ್ ಅಲ್ಲಿ ಭಾಗವಹಿಸಿದಾಗ ಅಲ್ಲಿ ನಾವು ಒಂದು ಸಂವಹನ ಕೌಶಲ್ಯ, ವ್ಯಕ್ತಿತ್ವ ಕೌಶಲ್ಯ ಹಾಗೂ ಕಮ್ಯುನಿಕೇಶನ್, ಪಬ್ಲಿಕ್ ಭಾಷಣ ಕೌಶಲ್ಯ, ಹಾಗೆ ಸಭಾ ಕಂಪನ, ನಾವೊಂದು ವ್ಯಕ್ತಿತ್ವ ಒಂದು ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಸಾಕಷ್ಟು ನಾವು ಭಯವನ್ನು ಕಾಣ್ತದೆ. ಹಾಗಾಗಿ ನಮ್ಮ ಒಂದು ವೇದಿಕೆ ಮೇಲೆ ಭಯ ಹೋಗಬೇಕಪ್ಪ ಅಂತಂದ್ರೆ ಇಂಥ ಒಂದು 3 days ಕ್ಯಾಂಪ್ಗಳಿಗೆ ನಾವು ಭಾಗವಹಿಸಿದಲ್ಲಿ ತುಂಬಾ ಬದಲಾವಣೆ ಕಾಣ್ತೀವಿ. ಹಾಗೆ ನಮ್ಮಲ್ಲಿ ನಮ್ಮಲ್ಲಿ ಏನ್ ಕೊರತೆ ಇದೆ, ನಾವು ಮಾತನಾಡ್ಲಿಕ್ಕೆ ಏನೇನೆಲ್ಲ ತೊಂದರೆಗಳು ಆಗ್ತವೆ, ಅದನ್ನೆಲ್ಲ ನಮ್ಮ ಸಾರ್ ಗಮನಿಸಿ ನಮ್ಮನ್ನ ಒಂದು ಸರಿಯಾದ ದಾರಿಯಲ್ಲಿ ಆ 3 ದಿನದ 3 days ಅಲ್ಲಿ ನಮ್ಮನ್ನ ಕರ್ಕೊಂಡು ಬರ್ತಾರೆ. ನಮ್ಮ ಒಂದು ಆ ಕಲಿಕೆ ತರಬೇತಿಯಲ್ಲಿ ತುಂಬಾ ನಾವು ಬದಲಾವಣೆ ಕಾಣ್ತೀವಿ. ಯಾಕಂದ್ರೆ ನಾನು ಈಗ 2 ಬಾರಿ ಅಟೆಂಡ್ ಮಾಡಿದ್ದೀನಿ. ಮಾಡಿದ್ಮೇಲೆ ತುಂಬಾ ಬದಲಾವಣೆ ಕಂಡಿದ್ದೀನಿ. ನನ್ನಲ್ಲಿ ಕೂಡ ಈಗ ಚಿಕ್ಕ ಚಿಕ್ಕ ಒಂದು ವೇದಿಕೆ ಮೇಲೆ ಕೂಡ ನಾನು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಹಾಗಾಗಿ ಈ ನಮ್ಮ ವೇದಿಕೆ ಭಯ ಹೋಗ್ಬೇಕಪ್ಪ ಅಂತಂದ್ರೆ ಇಂಥ ಒಂದು 3 days 3 ದಿನದ ಆಫ್ಲೈನ್ ಕ್ಲಾಸ್ಗೆ ನಾವು ಭಾಗವಹಿಸಿದ್ರೆ ತುಂಬಾ ಬದಲಾವಣೆ ಆಗ್ತೀವಿ ಅಂತ ಹೇಳ್ತಾ, ನಮ್ಮ ವ್ಯಕ್ತಿತ್ವ ಪರಿವರ್ತನೆ ಕೂಡ ನಿಜಕ್ಕೂ ಸಾಧ್ಯ ಆಗ್ತದಂತ ಈ ವಿಡಿಯೋ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಎಸ್, ಕಟ್ಟೇರಿ ಸ್ವಾಮಿ, ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ ಅಲ್ಲ, ನಾನು ಆಗಾಗ 1 day ವರ್ಕ್ಶಾಪ್ಸ್ ಆರ್ಗನೈಸ್ ಮಾಡ್ತೀನಿ. 1 day ವರ್ಕ್ಶಾಪ್ಗೆ ವಕೀಲೆ ಅನಿತಾ ಮೇಡಮ್ ಬಂದಿದ್ರು. ಅನಿತಾ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್, ಅನಿತಾ ಮೇಡಮ್ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸರ್ 1 day ವರ್ಕ್ಶಾಪ್. ಅಂದ್ರೆ 1 day ವರ್ಕ್ಶಾಪ್ 2 day ಅನ್ನೋದಕ್ಕಿಂತ ಒಂದ್ ಸರಿ ಸರ್ ಜೊತೆ ನಾವು ಪರ್ಸನಲ್ ಆಗಿ ಮೀಟ್ ಮಾಡಿದೆ. 1 day ಫಸ್ಟ್ ನೋಟದಲ್ಲೇ ಅವ್ರು ಕಂಡಿಡಿದ್ ಬಿಡ್ತಾರೆ ಇವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ಇವ್ರು ಮಾತಾಡೋದಕ್ಕೆ ಯಾವ ತರ ಪ್ರಾಬ್ಲಮ್ಸ್ ಇದೆ, ಇವ್ರ ಇದ್ರಲ್ಲಿ ಮಾತಾಡಕ್ ಏನ್ ತೊಂದರೆ ಆಗ್ತಾ ಇದೆ, ಅವ್ರಿಗೇನ್ ಕಾನ್ಫಿಡೆನ್ಸ್ ಕೊರತೆ ಏನಿದ್ಯಾ, ಅಥವಾ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆಯಾ, ಏನ್ ಅವ್ರಿಗೆ ಸಮಸ್ಯೆ ಇದೆ ಅನ್ನೋದನ್ನ ಅಲ್ಲೇ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಗೊತ್ತಾಗ್ಬಿಡತ್ತೆ ಅವ್ರಿಗೆ ಏನ್ ಸಮಸ್ಯೆ. ಅದನ್ನ ಕರೆಕ್ಟ್ ಅಲ್ಲೇ ಸ್ಪಾಟ್ ಅಲ್ಲೇ ಕರೆಕ್ಟ್ ಮಾಡ್ತಾರೆ. ನೀವು ಈ ತರ ಮಾತಾಡ್ಬೇಕು, ಈ ತರ ಮಾತಾಡ್ಬೇಕು, ನೀವು ಒಂದು ನಮ್ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಾವ್ ಮಾತಾಡೋ ರೀತಿ ಇರ್ಬೋದು, ಪ್ರತಿಯೊಂದನು ಮಾತಾಡ್ತಾರೆ. ನಮ್ಗೆ ಮಾತಾಡಕ್ ಅವಕಾಶ ಕೊಡ್ತಾರೆ.
ನಾವ್ ಮಾತಾಡ್ಬೇಕಾದ್ರೆ ನಮಗ್ ಗೊತ್ತಿಲ್ಲದೆ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಹಿಂಗ್ ಮಾತಾಡ್ತಾರೆ, ಅವ್ರ ಪ್ರೆಸೆಂಟೇಶನ್ ಯಾವ ತರ ಇದೆ ಪ್ರತಿಯೊಂದು. ಅಲ್ಲಿ ಅವಾಗ್ಲೇನೆ ನಮ್ಗೆ ಹೇಳ್ತಾರೆ, ನೀವ್ ಮಾತಾಡ್ಬೇಕಾದ್ರೆ ಕೆಲವೊಂದ್ಸರಿ ನಮ್ದು ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡೋದಿರ್ಬೋದು, ಜೋರಾಗಿ ಮಾತಾಡೋದು, ಏನು ಕೆಲವೊಂದು ಇದಿರುತ್ತೆ. ನಮ್ಮಲ್ಲಿ ಏನು ನ್ಯೂನ್ಯತೆಗಳಿದೆ ಅಂತ ನಾವು ತಿಳ್ಕೊಬೇಕಂದ್ರೆ ಅವ್ರ ಜೊತೆ ನಾವ್ ಲೈವ್ ಆಗಿ ಹೋದಾಗ ನಮಗ್ ಗೊತ್ತಾಗತ್ತೆ. ಆನ್ಲೈನ್ ಅಲ್ಲಿ ಅವ್ರು ಮಾತಾಡ್ತಾರೆ, ನಾವೆಲ್ಲೋ ಕುತ್ಕೊಂಡು ಮಾತಾಡ್ತೀವಿ. ಅಷ್ಟು ಇಂಟ್ರಾಕ್ಷನ್ ಮಾಡಿದಾಗ ಅಷ್ಟು ಅದು ಎಫೆಕ್ಟಿವ್ ಅನ್ಸಲ್ಲ. ಬಟ್ ನಾವು ಅವ್ರ ಜೊತೆ ನಾವು ಲೈವ್ ಆಗಿ ನಾವ್ ಅಲ್ಲಿ ಹೋದಾಗ ಅವ್ರು ನಮ್ಮನ್ನ ನೀಟಾಗಿ ಅನಾಲಿಸ್ ಮಾಡಿ ನಮ್ಗೆ ಏನ್ ಸಮಸ್ಯೆಗಳಿದೆ, ನಮ್ಗೆ ಅದಕ್ಕೆ ಏನ್ ಪರಿಹಾರ ಕೊಡ್ಬೇಕು ಅಂತ ಸೂಚನೆ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು ಸರ್ ನಿಮ್ ಕ್ಲಾಸ್. ಥ್ಯಾಂಕ್ ಯು ಸೊ ಮಚ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇವತ್ತಿನ ಕ್ಲಾಸ್ ಈಗ ನಾವು ಗುರುವಾರ ಏನು ಮಾಡ್ತೀವಿ, 3 ಟಾಪಿಕ್ಸ್ ಮೇಲೆ ಮಾತಾಡ್ತೇವೆ, ಮತ್ತೆ 1 ಟಾಪಿಕ್ ಮೇಲೆ ಯೂಟ್ಯೂಬ್ ಲೈವ್ ಬರ್ತೇವೆ. ಓಕೆ, ಯಾವತ್ತು ಇದು 13th ಫೆಬ್ರವರಿ 2025. ಒಟ್ಟಾರೆ ಹೇಗೆ ಅನ್ನಿಸ್ತು ಅಂತ ಅನಿತಾ ಅವ್ರನ್ನ ಕೇಳಿದ್ರೆ, ಜಸ್ಟ್ 2 hours, ಹೌ ಡು ಯು ಫೀಲ್? ಸರ್, 2 ಅವರ್ ಅಂತಂದ್ರೆ ನಾವ್ ಯಾವ್ದೋ ಒಂದು ಸಬ್ಜೆಕ್ಟ್ ಬಗ್ಗೆ ಯಾವ್ದೋ ಓವರ್ ಆಲ್ ನಮ್ ಸೊಸೈಟಿನ ನೀವು ಸೆಲೆಕ್ಟ್ ಮಾಡೋ ಟಾಪಿಕ್ ಹೆಂಗಿರುತ್ತೆ ಅಂತಂದ್ರೆ ಅದು 3 ಟಾಪಿಕ್ ಇರಬಹುದು. ಬಟ್ ಅದು ಆಲ್ಮೋಸ್ಟ್ ಎಲ್ಲಾ ನಮ್ಮ ಸೊಸೈಟಿಲಿ ಇರೋ ಎಲ್ಲಾ ವಿಷಯಗಳನ್ನ ಕವರ್ ಮಾಡೋ ತರ ಇರುತ್ತೆ ಆ ಟಾಪಿಕ್ಸ್. ಸೊ 3 ಟಾಪಿಕ್ಗಳು ತುಂಬಾ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ಸರ್. ತುಂಬಾ ಚೆನ್ನಾಗಿತ್ತು ಓವರ್ ಆಲ್. ಓಕೆ, ಗುಡ್. ಸೊ ಮಾಲತಿ ಮೇಡಮ್, ಇವತ್ತಿನ ದಿನದ ಬಗ್ಗೆ, ಸೊ ಫೆಬ್ರವರಿ 13th, 2 hours ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿತ್ತು ಸರ್. ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗಿರುವಂತ ಎಲ್ಲ ಒಂದು ಅಂಶಗಳು ನೀವು ಕೊಟ್ಟಿರುವಂತ ಒಂದು ಅಂಶ, ಕೇಳಿರುವಂತ ವಿಚಾರವಾದ್ರೂ ನಾವು ಅದನ್ನ ಹೆಚ್ಚು ಅಳವಡಿಸ್ಕೊಂಡ್ರೆ ಎಷ್ಟು ನಮ್ಮ ವ್ಯಕ್ತಿತ್ವ ವಿಕಸನ ಆಗತ್ತೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಅದೇ ವಿಚಾರವಾಗಿ ಮಾತನಾಡ್ತಾ ಇರೋದ್ರಿಂದ ಮಾತುಗಾರಿಕೆಯೂ ಬೆಳವಣಿಗೆ ಆಗ್ತಾ ಇದೆ. ಇರುವುದೆಲ್ಲವೇ ಬಿಟ್ಟು ಇರದುದೆಡೆಗೆ ತುಡಿಯುವುದೇ ಜೀವನ. ಈ ಒಂದು ಟಾಪಿಕ್ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಅನ್ವಯ ಆಗತ್ತೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ನಮ್ಮ ಒಂದು ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳಕ್ಕೆ, ನಮ್ಮ ವ್ಯಕ್ತಿತ್ವ ವಿಕಸನ ಮಾಡ್ಕೊಳಕ್ಕೆ, ನಾವು ಉತ್ತಮ ಒಂದು ಮಾನವರಾಗೋದಿಕ್ಕೆ ಅನುಕೂಲವಾಗಿರುವಂತ ಅಂಶ. ಮತ್ತೆ ಇನ್ನೊಂದು, ಬಾಳುವಷ್ಟು ಕಾಲ ಕಲಿಯುತ್ತಾ ಇರಬೇಕು. ಅಂದ್ರೆ ನಾವು ಉತ್ತಮ ಪ್ರತಿಭಾವಂತರಾಗ್ಬೇಕು. ಮತ್ತೆ ನಾವು ನಮ್ಮ ಒಂದು ದಿನ ಕಳೀತಾ ಇದ್ದೀವಿ, 1 ನಿಮಿಷ ಆಗ್ತಾ ಇದೆ ಅಂದ್ರೆ ಪ್ರತಿಯೊಂದು ಸೆಕೆಂಡು ನಾವು ಕಲಿಬೇಕು ಅನ್ನುವಂತ ವಿಚಾರ ನಮ್ಮಲ್ಲಿ ಒಂದ್ ರೀತಿಯಲ್ಲಿ ನೀವು ಪ್ರೇರಣೆ ಕೊಡ್ತಾ ಇದ್ದೀರಾ. ಇದು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಅನುಕೂಲವಾಗಿರುವಂತ ವಿಚಾರ. ಮತ್ತೆ ಜೀವನೋತ್ಸಾಹ, ನಾವು ಜೀವನದಲ್ಲಿ ಪ್ರತಿ ಒಂದು ಸೆಕೆಂಡ್ ಅನ್ನ ನಾವು ಅನುಭವಿಸ್ಬೇಕು, ಅದನ್ನ ಖುಷಿಯಿಂದ ಕಳೀಬೇಕು. ನಮಗೆ ಸಿಗುವಂತ ಒಂದು ಜೀವನ ಮುಂದಿನ ಜನ್ಮ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಸಿಕ್ಕಿರುವ ಈ ಮಾನವ ಜನ್ಮವನ್ನ ಸಾರ್ಥಕವಾಗಿ ಜೀವನವನ್ನ ಕಳಿಬೇಕು ಅನ್ನುವಂತ ಒಂದು ಪ್ರೇರಣೆ ಸಿಕ್ತು ಸರ್. ಥ್ಯಾಂಕ್ ಯು ಸರ್. ಎಸ್, ಸ್ನೇಹಿತರೆ, ನಿಮಗೂ ಇದ್ರ ಬಗ್ಗೆ ಕುತೂಹಲ ಇದ್ದರೆ ಜಸ್ಟ್ 9341259267ಗೆ ಕರೆ ಮಾಡಿ. ಆನ್ಲೈನ್ ಒಂದು ಮಾಸ್ಟರ್ ಕ್ಲಾಸ್ ಮಾಡ್ತೇವೆ 2 hours. ಅದಕ್ಕೆ ನಿಮಗೆ ಝೂಮ್ ಲಿಂಕ್ ಕಳಿಸ್ಕೊಡ್ತಾರೆ ವಿತ್ ಎ ನಾಮಿನಲ್ ಪೇಮೆಂಟ್. ಹಾಗೆ ನಮ್ಮ ಆನ್ಲೈನ್ ಆಫ್ಲೈನ್ ವರ್ಕ್ಶಾಪ್ಸ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಜೊತೆಗೆ ನಮ್ಮ ಜಯಪ್ರಕಾಶ್ ನಗ್ತಿರ್ಲಿ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಎರಡನ್ನೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಮ್ಮ ವಿಡಿಯೋಗಳು ಪ್ರೀಮಿಯರ್ ಆದಾಗ ಅಥವಾ ಅಲ್ಲಿ ನಾನು ಲೈವ್ ಬಂದಾಗ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಒಂದು ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಲೈಕ್ ಮಾಡಿ, 4-6 ಜನಕ್ಕೆ ಈ ರೀತಿಯ ವಿಡಿಯೋಗಳನ್ನು ಶೇರ್ ಮಾಡಿ, ಪುಣ್ಯ ಬರ್ತದೆ. ಏನಂತೀರಿ? ಮತ್ತು ಕಾಮೆಂಟ್ ಮಾಡಿದಾಗ ನಿಮ್ಮ ಭಾವನೆಗಳು ನನಗೆ ರೀಚ್ ಆಗುತ್ತೆ. ನಾನೆಲ್ಲ ಕಾಮೆಂಟ್ಸ್ನ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಇನ್ಫ್ಯಾಕ್ಟ್ ನೀವು ಸರಿಯಾಗಿ ಕಾಮೆಂಟ್ ಮಾಡೋದ್ರಿಂದನೇ ಎಷ್ಟೊಂದು ಕಲಿಬೋದು ಅಂತ ನನಗೆ ಅರ್ಥ ಆಗಿದೆ. ಹಾಗಾಗಿ ಕಾಮೆಂಟ್ ಮಾಡ್ತಾನೇ ಇರಿ. ಕೆಲವು ಪ್ರಶ್ನೆಗಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ, ಬಿಕಾಸ್ ಐ ವಾಚ್ ಈಚ್ ಆ್ಯಂಡ್ ಎವರಿ ಕಾಮೆಂಟ್. ಓಕೆ, ಬಾಯ್ ಬಾಯ್.